Hi dear students, in this video I would like to explain about the last concept of the first chapter of microeconomics, that is how the family, farm, weaver, teacher can fulfill their wants by using their resources. ಅವ್ರ ಹತ್ರ ಇರೋ ರಿಸೋರ್ಸಸ್ನ ಯೂಟಿಲೈಸ್ ಮಾಡಿಕೊಂಡು ಅವ್ರ ವಾಂಟ್ಸ್ಗಳನ್ನ ಅದರ್ ವಾಂಟ್ಸ್ಗಳು ಇರುತ್ತಲ್ಲ ಅವ್ರಿಗೆ ಅದನ್ನು ಯಾವ ಥರ ಫುಲ್ಫಿಲ್ ಮಾಡ್ಕೋತಾರೆ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 4 marks in this chapter. This is the last concept of this chapter. ಲೆಟ್ ಮಿ ಸ್ಟಾರ್ಟ್. ಏನಂತಂದ್ರೆ ಈಗ ನಿಮಗೆ ದೇರ್ ಆರ್ 3 ಇಂಪಾರ್ಟೆಂಟ್ ಎಕನಾಮಿಸ್ಟ್ಗಳು ಇರ್ತಾರೆ ಅಂತ, ಐ ಮೀನ್ ಎಕನಾಮಿಸ್ಟ್ ಇನ್ ದ ಸೆನ್ಸ್ ಎಕನಾಮಿಕ್ ಏಜೆಂಟ್ಸ್ ಇರ್ತಾರೆ ಅಂತ ಅನ್ಕೊಳ್ಳೋಣ. ದಟ್ ಈಸ್ ಫ್ಯಾಮಿಲಿ ಫಾರ್ಮ್ ಇನ್ ದ ಸೆನ್ಸ್ ಫಾರ್ಮರ್, ಆ್ಯಂಡ್ ದ ವೀವರ್ ಅಂತಂದ್ರೆ ಒನ್ ಹೂ ಪ್ರೊಡ್ಯೂಸಸ್ ಕ್ಲಾತ್ಸ್, ಆ್ಯಂಡ್ ದ ಟೀಚರ್ ಅಂದರೆ ಗೊತ್ತಿದೆ ನಿಮಗೆ. ಸೊ ಈ 3 ಮೆಂಬರ್ಸ್ಗಳು ಎಕನಾಮಿಕ್ ಏಜೆಂಟ್ಸ್ಗಳು ಹೌ ಕ್ಯಾನ್ ಫುಲ್ಫಿಲ್ ದೇರ್ ವಾಂಟ್ಸ್, ಅವರ ವಾಂಟ್ಗಳನ್ನ ಯಾವ ಥರ ಫುಲ್ಫಿಲ್ ಮಾಡ್ಕೋತಾರೆ ಅಂತ ತಿಳ್ಕೊಬೇಕಾಗುತ್ತೆ ಬೈ ಯೂಸಿಂಗ್ ದೇರ್ ರಿಸೋರ್ಸಸ್. ಲೆಟ್ ಮಿ ಸ್ಟಾರ್ಟ್. ದ ಫಸ್ಟ್ ಒನ್, ದ ಫ್ಯಾಮಿಲಿ ಫಾರ್ಮ್, ದ ಫಾರ್ಮರ್. ವಾಟ್ ಆರ್ ದ ರಿಸೋರ್ಸಸ್ ಈಸ್ ಹ್ಯಾವಿಂಗ್? ಯಾವ್ದ್ಯಾವ್ದಿದೆ ರಿಸೋರ್ಸಸ್ ಅವನ ಹತ್ರ? ಈ ಮೇ ಬಿ ಹ್ಯಾವಿಂಗ್ ಬುಲ್ಲಾಕ್ ಕಾರ್ಟ್ಸ್ ಆ್ಯಂಡ್ ಟ್ರ್ಯಾಕ್ಟರ್ಸ್, ಟಿಲ್ಲರ್ಸ್, ಲ್ಯಾಂಡ್, ಲೇಬರ್ಸ್ ಫಾರ್ ದಟ್ ಮ್ಯಾಟರ್, ಓಕೆ, ಆ್ಯಂಡ್ ಆಲ್ ದ ಇನ್ಪುಟ್ಸ್ ವಿಚ್ ಇಸ್ ನೀಡೆಡ್ ಟು ಫಾರ್ಮಿಂಗ್ ಆಕ್ಟಿವಿಟೀಸ್ ಅದೆಲ್ಲ ಇಟ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳೋಣ. ಬೇಕಾಗಿರೋದು ಅಗ್ರಿಕಲ್ಚರ್ಗೆಲ್ಲ ಇಟ್ಕೊಂಡಿದ್ದಾನೆ. ಬೈ ಯೂಸಿಂಗ್ ಆಲ್ ದೀಸ್ ರಿಸೋರ್ಸಸ್, ಅವನ ಹತ್ರ ಇರೋ ರಿಸೋರ್ಸಸ್ ಅದು. ಓಕೆ, ಬೈ ಯೂಸಿಂಗ್ ಆಲ್ ದೀಸ್ ರಿಸೋರ್ಸಸ್ ಹಿ ವಿಲ್ ಪ್ರೊಡ್ಯೂಸ್ ದ ಫುಡ್ ಗ್ರೈನ್ಸ್ ಆರ್ ಅದರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾನೆ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಫುಡ್ ಗ್ರೈನ್ಸ್ನ ಪ್ರೊಡ್ಯೂಸ್ ಮಾಡಿದ್ದಾನೆ ಅಂತ ಅನ್ಕೊಳ್ಳೋಣ ಬೈ ಯೂಸಿಂಗ್ ಆಲ್ ದೀಸ್ ರಿಸೋರ್ಸಸ್. ಅಕ್ಕಿ, ರೈಸ್ನ ಪ್ರೊಡ್ಯೂಸ್ ಮಾಡಿದ್ದಾನೆ ಅಂತ ಅನ್ಕೊಳ್ಳೋಣ. ಅದರಲ್ಲೂ ಓಕೆ, ರೈಸ್ನ ಪ್ರೊಡ್ಯೂಸ್ ಮಾಡಿ ಎಂಟೈರ್ ರೈಸ್ನೋನು ಮಾರ್ಕೆಟಲ್ಲಿ ಮಾರ್ಬಿಡ್ತಾನೆ ಅವನು ಫಾರ್ಮರ್. ನೋ, ಹಿ ವಿಲ್ ಕೀಪ್ ಸಮ್ ಪೋರ್ಷನ್ ಫಾರ್ ದ ಡೊಮೆಸ್ಟಿಕ್ ಯೂಸ್. ಅವನು ಮನೆಗೆ ಸ್ವಲ್ಪ ಇಟ್ಕೊಂಡು ದ ರಿಮೈನಿಂಗ್ ವಿಲ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್. ಮಿಕ್ಕಿದ್ದನ್ನು ಮಾರ್ತಾನೆ ಅಲ್ವಾ? ಸೊ ಬೈ ದಟ್ ಅಮೌಂಟ್, ಏನು ವಾಟ್ ಎವರ್ ದ ಪ್ರಾಡಕ್ಟ್ ಈಸ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್, ಅದರಲ್ಲಿ ಒಂದು ಅಮೌಂಟ್ ರಿಸೀವ್ ಮಾಡ್ತಾನೆ. ಬೈ ದಟ್ ಅಮೌಂಟ್ ಹಿ ವಿಲ್ ಫುಲ್ಫಿಲ್ ಹಿಸ್ ಅದರ್ ವಾಂಟ್ಸ್. ಬೇರೆ ವಾಂಟ್ಗಳನ್ನ ಸ್ಯಾಟಿಸ್ಫೈ ಮಾಡ್ಕೋತಾನೆ. ದಿಸ್ ಈಸ್ ಹೌ ದ ಫಾರ್ಮರ್ ಹ್ಯಾಸ್ ಸ್ಯಾಟಿಸ್ಫೈಡ್ ಹಿಸ್ ಅದರ್ ವಾಂಟ್ಸ್. ಈ ಥರ ಸ್ಯಾಟಿಸ್ಫೈ ಮಾಡ್ಕೋತಾನೆ. ಇನ್ ದ ಸೆಕೆಂಡ್ ಒನ್, ವೀವರ್, ಒನ್ ಹೂ ಪ್ರೊಡ್ಯೂಸಸ್ ದ ಕ್ಲಾತ್, ಬಟ್ಟೆ ಪ್ರೊಡ್ಯೂಸ್ ಮಾಡೋನು. ಅವನು ಹೆಂಗೆ ವಾಂಟ್ನ ಸ್ಯಾಟಿಸ್ಫೈ ಮಾಡ್ಕೋತಾನೆ? ಅದಕ್ಕೂ ಮುಂಚೆ ವಾಟ್ ಆರ್ ದ ರಿಸೋರ್ಸಸ್ ಈಸ್ ಹ್ಯಾವಿಂಗ್ ಥ್ರೆಡ್, ಯಾನ್, ಮೆಷಿನ್ನು ಅಲ್ವಾ, ನೀಡಲ್, ಎವ್ರಿಥಿಂಗ್ ಈಸ್ ಹ್ಯಾವಿಂಗ್ ದ ಅದರ್ ರಿಸೋರ್ಸಸ್ ಫಾರ್ ಸೀವಿಂಗ್ ದ ಕ್ಲಾತ್ ಅಥವಾ ವೇವಿಂಗ್ ದ ಕ್ಲಾತ್. ಅದನ್ನು ಏನೇನು ಅದಕ್ಕೆಲ್ಲ ಬೇಕಾಗಿರೋ ಎಲ್ಲ ರಿಸೋರ್ಸಸ್ನ ಇಟ್ಕೊಂಡು ಹಿ ವಿಲ್ ಪ್ರೊಡ್ಯೂಸಸ್ ದ ಕ್ಲಾತ್. ಅವ್ನು ಕ್ಲಾತ್ನ ಪ್ರೊಡ್ಯೂಸ್ ಮಾಡಿ ಅವನೇ ಇಟ್ಕೊಳ್ಳಲ್ಲ ಅದನ್ನು. ಎವ್ರಿಥಿಂಗ್ ವಿಲ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್. ಅವನಿಗೆ ಬೇಕಾಗಿದ್ದಾಗ ಅವನೇ ಹೊಲ್ಕೋತಾನೆ ಅದನ್ನು ಅಲ್ವಾ? ಸೊ ಯು ವಿಲ್ ಬಿ ಪ್ರೊಡ್ಯೂಸಿಂಗ್ ದಿ ಕ್ಲಾತ್ಸ್ ಆ್ಯಂಡ್ ಎಂಟೈರ್ ಥಿಂಗ್ ವಿಲ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್. ಆ ಮಾರಿರೋದ್ರಿಂದ ಅಮೌಂಟ್ ಬರುತ್ತಲ್ಲ, ಬೈ ದ್ಯಾಟ್ ಅಮೌಂಟ್ ಹಿ ವಿಲ್ ಫುಲ್ಫಿಲ್ ಹಿಸ್ ಅದರ್ ವಾಂಟ್ಸ್. ದಿಸ್ ಇಸ್ ಹೌ ದ ವೀವರ್ ವಿಲ್ ಫುಲ್ಫಿಲ್ ಹಿಸ್ ವಾಂಟ್. ಆ್ಯಂಡ್ ದ ಲಾಸ್ಟ್ ಒನ್, ಟೀಚರ್ ಯಾವ ಥರ ಫುಲ್ಫಿಲ್ ಮಾಡ್ಕೋತಾರೆ ದರ್ ವಾಂಟ್ಸ್ನ ಅಂತಂದರೆ, ವಾಟ್ ಆರ್ ದ ರಿಸೋರ್ಸಸ್ ಈಸ್ ಹ್ಯಾವಿಂಗ್? ಏನಂಗಾದ್ರೆ ಟೀಚರ್ದು ರಿಸೋರ್ಸಸ್ಸು ಚಾಕ್ ಪೀಸು, ಡಸ್ಟರು, ಬೋರ್ಡಾ? ನೋ, ದ ಟೀಚರ್ಸ್ ರಿಸೋರ್ಸಸ್ ಆರ್ ಸ್ಕಿಲ್ ಆ್ಯಂಡ್ ನಾಲೆಡ್ಜ್. ನಾಲೆಡ್ಜು ಮತ್ತು ಸ್ಕಿಲ್ ಎರಡೂ ಇರಬೇಕಾಗತ್ತೆ. ಎರಡೂ ಇದ್ರೆ ಮಾತ್ರ ಟೀಚರ್ ಆಗ್ತಾರೆ, ಹೌದಲ್ವಾ? ಈ ಶುಡ್ ಬಿ ಹ್ಯಾವಿಂಗ್ ದ ಸ್ಕಿಲ್ ದಟ್ ಟು ರೀಚ್ ದ ಸ್ಟೂಡೆಂಟ್. ಅರ್ಥ ಮಾಡಿಸೋ ಒಂದು ಕೆಪಾಸಿಟಿ ಇತ್ತು ಅಂತಂದರೆ ಅದನ್ನು ಸ್ಕಿಲ್ ಅಂತ ಕರಿತೀವಿ. ನಾಲೆಡ್ಜ್, ಆ ಸಬ್ಜೆಕ್ಟ್ ಬಗ್ಗೆ ಹೋಲ್ಡ್ ಇತ್ತು ಅಂತಂದರೆ ಅದನ್ನು ನಾಲೆಡ್ಜ್ ಅಂತ ಕರಿತೀವಿ. ಬೋತ್ ಶುಡ್ ಬಿ ಕ್ವಾಲಿಟೀಸ್ ಆಫ್ ಎ ಟೀಚರ್ ಆರ್ ರಿಸೋರ್ಸಸ್ ಆಫ್ ಎ ಟೀಚರ್. ಬೈ ಯೂಸಿಂಗ್ ಹಿಸ್ ಸ್ಕಿಲ್ ಆ್ಯಂಡ್ ನಾಲೆಡ್ಜ್ he will teach the students and get the salary. By that salary he will fulfill his other wants. ಗೊತ್ತಾಗ್ತಿದೆ ಅಲ್ವಾ? ಈ ಥರ ಆಲ್ ದ 3 ಎಕನಾಮಿಕ್ ಏಜೆನ್ಸ್, ದಟ್ ಈಸ್ ಫ್ಯಾಮಿಲಿ ಫಾರ್ಮ್ಸ್, ವೇವರ್, ಟೀಚರ್ ಕ್ಯಾನ್ ಫುಲ್ಫಿಲ್ ದೇರ್ ವಾಂಟ್ಸ್. ಅವ್ರ ವಾಂಟ್ಗಳನ್ನ ಈ ಥರ ಅವರು ಏನು ಮಾಡ್ತಾರೆ? ಫುಲ್ಫಿಲ್ ಮಾಡ್ಕೋತಾರೆ ಬೈ ಯೂಸಿಂಗ್ ದ ರಿಸೋರ್ಸಸ್. ದಿಸ್ ಈಸ್ ದ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಫಸ್ಟ್ ಚಾಪ್ಟರ್, ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಕಡೆ ಕಾನ್ಸೆಪ್ಟ್ ಇದು. In the next video, let me start with one of the most important chapter of your syllabus, that is the theory of consumer behavior. Thank you.